ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಈ ಚಪಾತಿ ರೋಟಿ ಜೊತೆಗೆ ಸೈಡ್ ಡಿಶ್ ರೆಸಿಪಿ ಟ್ರೈ ಮಾಡಬೇಕಂದ್ರೆ ಖಂಡಿತ ಈ ರೆಸಿಪಿ ನಿಮಗೋಸ್ಕರನೇ. ಅದರಲ್ಲೂ ಏನಪ್ಪ ಅಂದರೆ ಸೋಯಾ ಚಂಕ್ಸ್ ಮಸಾಲ ಫ್ರೈ. ಇದು ತುಂಬಾ ಸೂಪರಾಗಿರುತ್ತೆ. ಕ್ವಿಕ್ಕಾಗಿ ಬ್ಯಾಚುಲರ್ ಆಗಿರ್ಬೋದು ಅಥವಾ ಫಸ್ಟ್ ಟೈಮ್ ಟ್ರೈ ಮಾಡಬೇಕನ್ನೋರು ಕೂಡ ಈಸಿಯಾಗಿ ಮಾಡ್ಕೋಬೋದು. ಸೋಯಾ ಚಂಕ್ಸಲ್ಲಿ ಎಷ್ಟೊಂದು ವೆರೈಟಿ ರೆಸಿಪಿ ಹಾಕಿದ್ದೀನಿ. ನೀವು ನೋಡಿಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡಿ. ಇವತ್ತು ಮಾಡೋಂಥ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದರೆ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ಯಾವ ಥರ ಬಂತಂತ ಕಮೆಂಟ್ ಮಾಡಿ, ಜಾಸ್ತಿ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಇದು ಮಾಡೋದಕ್ಕೆ ನಾನು ಚಿಕ್ಕ ಸೈಜ್ ಸೋಯಾ ಚಂಕ್ಸ್ ಬರುತ್ತಲ್ಲ ಅದು ತೊಗೊಂಡಿದ್ದೀನಿ. ನೀವು ದೊಡ್ಡದ್ರಲ್ಲೂ ಮಾಡ್ಕೋಬೋದು. ಈಗ ಮೊದಲನೇದಾಗಿ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ, ಚಕ್ಕೆ, ಲವಂಗ, ಸೋಂಕಾಳು, ನಕ್ಷತ್ರದ ಹೂವು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ದನ್ನು ಲೈಟಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸು ಈರುಳ್ಳಿ. ಸುಮಾರು ಒಂದು ಮೀಡಿಯಮ್ ಸೈಜ್ದು 4 ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಸ್ಲೈಸಾಗಿ ಕಟ್ ಮಾಡಿಕೊಂಡು ಆದಷ್ಟು ಬಿರಿಯಾನಿಗೆಲ್ಲ ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡ್ತಿರಲ್ಲ ಆ ಥರ ಫ್ರೈ ಮಾಡಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕೋದ್ರಿಂದನೂ ಬೇಗನೆ ಫ್ರೈ ಆಗುತ್ತೆ. ಈ ಗೋಲ್ಡನ್ ಕಲರ್ ಬರೋವರೆಗೂ ಒಂದು 3 ಇಂದ 4 ನಿಮಿಷ ಟೈಮ್ ತೊಗೊಳುತ್ತೆ. ಐ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ. ಈಗ ಇದು ಚೆನ್ನಾಗಿ ಫ್ರೈ ಆದಮೇಲೆ ನೋಡೋಣ. ಇವಾಗ ನೋಡ್ತಾ ಇರ್ಬೋದು ಇನ್ನೇನು ಚೆನ್ನಾಗಿ ಫ್ರೈ ಆಗಿ ಇನ್ನೂ ಸ್ವಲ್ಪ ಡಾರ್ಕ್ ಕಲರ್ ಆಗೋ ಅನ್ನೋ ಟೈಮ್ಗೆ ಇವಾಗ ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣ. ಇಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನೀವು ಬೇಕಂದರೆ ಶುಂಠಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಕೂಡ ಹಾಕ್ಕೋಬೋದು. ಪೇಸ್ಟ್ ಇದ್ದರೆ ಪೇಸ್ಟು ಹಾಕ್ಕೋಬೋದು. ಇದನ್ನು ಹಾಕಿ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಆನಂತರ ಇದಕ್ಕೊಂದು ಫ್ಲೇವರ್ ಕೊಡಬೇಕಾಗುತ್ತೆ. ಅದಕ್ಕೆ ಮೇಯ್ನ್ ಏನಂದರೆ ಕರ್ಬೇವಿನ ಸೊಪ್ಪು ಹಾಕ್ತೀರಿ. ಅದೇ ಪ್ಲೇಸಲ್ಲಿ ಪುದೀನೂ ಹಾಕ್ಕೊತಾ ಇದ್ದೀನಿ. ಪುದೀನ ಫ್ಲೇವರು ಇದಕ್ಕೆ ಒಳ್ಳೆ ಸೂಪರ್ ಟೇಸ್ಟ್ ಕೊಡುತ್ತೆ. ಕೊನೆಯಲ್ಲಿ ಹಾಕೋದಕ್ಕಿಂತ ಈ ಥರ ಈರುಳ್ಳಿ ಫ್ರೈ ಮಾಡುವಾಗ ಹಾಕಿದ್ರೆ ನಿಮಗೊಂದು ಡಿಫ್ರೆಂಟ್ ಫ್ಲೇವರ್ ಸಿಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವಾಗ ಹಾಕ್ಕೊಳ್ಳಿ. ಒಂದು 2 ಸ್ಪೂನ್ ಆಗೋಷ್ಟು ಪುದೀನ, ಹಾಗೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಇದಕ್ಕೆ 2 ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಇವಾಗ 4 ಈರುಳ್ಳಿ ತೊಗೊಂಡಿದ್ದೀನಿ ಅಂದರೆ 2 ಟೊಮೊಟೊ ಹಾಕ್ಕೊಳ್ಳಿ. 6 ಈರುಳ್ಳಿ ತೊಗೊಂಡಿದ್ದೀರಂದರೆ 3 ಟೊಮೊಟೊ ತೊಗೊಳ್ಳಿ. ಆ ಥರ ಲೆಕ್ಕ ತೊಗೊಳ್ಳಿ. ಇವಾಗ ಈ ಟೊಮೊಟೊನ ಸ್ಲೈಸಾಗಿ ಕಟ್ ಮಾಡಿದ್ರೆ ಇದು ಪೂರ್ತಿ ಬೇಗನೆ ಬೇಯುತ್ತೆ. ಮತ್ತು ಇದು ಗೊಜ್ಜು ಥರ ಆಗಬೇಕು. ಅಲ್ಲಿವರೆಗೂ ಇದನ್ನು ಐ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕೈ ಬಿಡ್ದಂಗೆ ತಿರುಗಿಸ್ತಾ ಗೊಜ್ಜು ಥರ ಆಗೋ ಥರ ಫ್ರೈ ಮಾಡ್ಕೊಳ್ಳಿ. ಇದೊಂದೆಲ್ಲ ಗೊಜ್ಜು ಥರ ಆದಮೇಲೆ ಇದಕ್ಕೆ ಸ್ಪೈಸಸ್ ಬಂದ್ಬಿಟ್ಟು 1/4 ಟೀ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಕಾಶ್ಮೀರಿ ಚಿಲ್ಲಿ ಪೌಡರ್ 1 ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಅದಿಲ್ಲ ಅಂದರೆ ನಾರ್ಮಲ್ ಖಾರದ ಪುಡಿನೇ ಇನ್ನೊಂಚೂರು ಎಕ್ಸ್ಟ್ರಾ ಹಾಕ್ಕೊಳ್ಳಿ. 1 ಟೀ ಸ್ಪೂನ್ ನಾರ್ಮಲ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ. ಸ್ಪೈಸಸ್ ಅನ್ನೋದು ಮೈಲ್ಡಾಗಿ ಇರಲಿ, ತುಂಬ ಜಾಸ್ತಿ ಬೇಡ. ಜೀರಿಗೆ ಪುಡಿ ಒಂದು ಅರ್ಧ ಟೀ ಸ್ಪೂನು ಮತ್ತು ಧನಿಯಾ ಪುಡಿ 1 ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನೀವು ಎಕ್ಸ್ಟ್ರಾ ಇನ್ನೂ ಹಾಕಬೇಕಂದ್ರೆ ಚಿಕನ್ ಮಸಾಲ, ಮಟನ್ ಮಸಾಲ, ಎಗ್ ಮಸಾಲ ಪೌಡರ್ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ನಾನು ಜಸ್ಟ್ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ, ರೆಗ್ಯುಲರಾಗಿ ಮನೇಲಿರುವಂಥ ಬೇಸಿಕ್ ಮಸಾಲೆ. ಇದನ್ನೆಲ್ಲ ಹಾಕಿ ಒಂದು 30 ಸೆಕೆಂಡ್ ಫ್ರೈ ಮಾಡಿದ್ಮೇಲೆ ಇದಕ್ಕೊಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕ್ಕೊಳ್ಳೋಣ. ಈ ಸ್ಪೈಸಸ್ಸಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗಿ ಒಂದು ಗೊಜ್ಜು ಗ್ರೇವಿ ಟೈಪ್ ಥರ ಆಗಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು 2 ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳೋಣ. ಚೆನ್ನಾಗಿ ಎಣ್ಣೆ ರಿಲೀಸ್ ಆಗುತ್ತೆ ಕುದೀತಾ. ಅಷ್ಟೊತ್ತಿಗೆ ಏನು ಮಾಡ್ತೀರಂದರೆ ಸೋಯಾ ಚಂಕ್ಸ್ನ ಮುಂಚೆನೇ ಒಂದು ಬಿಸಿನೀರಲ್ಲಿ ಒಂದು 10 ನಿಮಿಷ ನೆನೆಸ್ಬಿಡಿ. ನೆನೆಸಾದ್ಮೇಲೆ ತುಂಬ ಜನಕ್ಕೆ ಗೊತ್ತಿರುತ್ತೆ. ಇದನ್ನು ನಾರ್ಮಲ್ ವಾಟರಲ್ಲಿ ವಾಶ್ ಮಾಡಿಬಿಟ್ಟು, ಅಂದರೆ ನಾರ್ಮಲ್ ವಾಟರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಹಿಂಡ್ಬಿಟ್ಟು ತೆಗೆದಿಟ್ಕೋಬೇಕು, ಡ್ರೈ ಆಗಿ ಇಟ್ಕೊಬೇಕು. ಇವಾಗ ಇದು ಸ್ವಲ್ಪ ಗೊಜ್ಜು ಥರ ಆಗ್ತಾಯಿದೆ, ನೀವೇ ನೋಡ್ತಾ ಇರ್ಬೋದು. ಎಣ್ಣೆ ರಿಲೀಸ್ ಆಗ್ತಾಯಿದೆ. ಒಂದು 2 ನಿಮಿಷ ಇದನ್ನು ಹಾಗೆ ಫ್ರೈ ಮಾಡಿದ್ರೆ ಗ್ರೇವಿ ಥರ ಆಗಿರುತ್ತೆ. ಇವಾಗ ಇದನ್ನು ಹಾಕ್ಕೊಳ್ಳೋಣ. ಇದನ್ನು ಯಾವ ಥರ ಅಂದರೆ ನೀವು ಡ್ರೈ ಆಗು ಮಾಡ್ಕೋಬೋದು, ಗ್ರೇವಿ ಟೈಪು ಮಾಡ್ಕೋಬೋದು, ಗೊಜ್ಜು ಟೈಪು ಮಾಡ್ಕೋಬೋದು. ನಾನು ಇಲ್ಲಿ ಫ್ರೈ ಮಾಡೋದ್ರಿಂದ ಇದನ್ನು ಈಸಿಯಾಗಿ ನೀವು ಚಪಾತಿಗೆ ಸೈಡ್ ಡಿಶ್ಶಾಗೂ ತೊಗೊಬೋದು, ರೈಸ್ ಜೊತೆಗೆ ಮಿಕ್ಸ್ ಮಾಡಿ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಫಸ್ಟ್ ಈರುಳ್ಳಿ ಫ್ರೈ ಮಾಡೋವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ನಲ್ವ, ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಸೋಯಾ ಚಂಕ್ಸ್ ಅನ್ನೋದು ಉಪ್ಪು ಖಾರ ಅಬ್ಸರ್ವ್ ಆದರೆ ನಿಮಗೆ ತಿನ್ನೋವಾಗ ಸಪ್ಪೆ ಅನಿಸಲ್ಲ. ಅದಕ್ಕೋಸ್ಕರ ಇವಾಗ ಹಾಕ್ಕೊತಾ ಇದ್ದೀನಿ. ಖಾರ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ಇಲ್ಲಿ ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್, ನಾರ್ಮಲ್ ಖಾರದ ಪುಡಿನೂ ಹಾಕ್ಕೊಂಡಿದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು 2 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಆಲ್ಮೋಸ್ಟ್ ರೆಸಿಪಿ ಆಗೋಗುತ್ತೆ. ನಾನು ತುಂಬ ಜನಕ್ಕೆ ಕಮೆಂಟೆಲ್ಲ ಓದ್ತಾ ಇರ್ತೀನಿ, ಎಲ್ಲರ ಕಮೆಂಟು ನೋಡ್ತಾ ಇರ್ತೀನಿ, ಎಲ್ಲರಿಗೂ ಆರ್ಟ್ ಸಿಂಬಲ್ ಕೊಡ್ತಾ ಇರ್ತೀನಿ. ನೀವು ಕೇಳೋಂಥ ಕಮೆಂಟೆಲ್ಲ ನನಗೆ ತುಂಬಾ ಇಷ್ಟ ಆಗುತ್ತೆ, ಒಂದು ಮೋಟಿವೇಟ್ ಆಗುತ್ತೆ. ಸೊ ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇವಾಗ ನೋಡ್ತಾ ಇರ್ಬೋದು ಇದು ಚೆನ್ನಾಗಿ ಫ್ರೈ ಆಗಿದೆ. ಇನ್ನೂ ಬೇಕಂದರೆ ಡ್ರೈ ಆಗು ಮಾಡ್ಕೋಬೋದು. ಹಾಗೆ ನೀವು ಸ್ಟಾರ್ಟರ್ಸ್ ಥರ ಪಲ್ಯ ಥರ ತಿನ್ನಬೇಕಂದ್ರೆ ಇದನ್ನು ಇನ್ನೂ ಡ್ರೈ ಆಗಿ ಮಾಡ್ಕೋಬೋದು. ಸ್ವಲ್ಪ ಇದನ್ನು ಗೊಜ್ಜು ಥರ ಮಾಡಿದ್ರೆ ರೈಸ್ಗೂ ಕಲಿಸ್ಕೊಬೋದು, ಚಪಾತಿಗೂ ಸೈಡ್ ಡಿಶ್ ರೆಸಿಪಿ ಆಗುತ್ತೆ. ಕೊತ್ತಂಬರಿ ಹಾಕಿ ಇಳಿಸ್ಕೊಳ್ಳೋಣ. ಇದೇ ಥರ ಸೋಯಾ ಚಂಕ್ಸಲ್ಲಿ ಎಷ್ಟೊಂದು ರೆಸಿಪಿ ಹಾಕಿದ್ದೀನಿ, ನೀವು ನೋಡಿಲ್ಲ ಅಂದರೆ ಹೊಸದಾಗಿ ನೋಡೋರ್ಗೆ ಹೇಳ್ತಾ ಇದ್ದೀನಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ಇನ್ನೂ ಡಿಫ್ರೆಂಟ್ ರೆಸಿಪಿಗಳನ್ನ ತೋರಿಸ್ತಾ ಇರ್ತೀನಿ. ಹಾಗೆ ನೀವು ಕೇಳುವಂಥ ರೆಸಿಪಿನೂ ಮಾಡ್ತಾ ಇರ್ತೀನಿ. ಇವತ್ತು ಮಾಡಿರೋಂಥ ಈ ರೆಸಿಪಿನೂ ನೀವು ಟ್ರೈ ಮಾಡಿ ನೋಡಿ.
ನಿಮ್ಗೆ ಯಾವ ಥರ ಬಂತಂದ ಕಮೆಂಟ್ ಮಾಡಿ. ಹಾಗೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯಿತು, ಯೂಸ್ಫುಲ್ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ ಹೊಸದಾಗಿ ನೋಡ್ತದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಟೇಕ್ ಕೇರ್, ಬಾಯ್.